ಸಾಂಬ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಲಿಂಗ ದರ್ಶನ ಕರಮಟ್ಟಿ, ಲಿಂಗ ದರ್ಶನ ಕರಮಟ್ಟಿ, ಜಂಗಮ ದರ್ಶನ ಸಿರಮಟ್ಟಿ, ಆವುದ ಕರದಂಬೆ ಆವುದ ಗಿರಿದಂಬೆ, ತಾಳ ಸಂಪುಟಕ್ಕೆ ಬಾರದ ಖನ ಅರ್ಪಿಸ ಹೋದರೆ ಅರ್ಪಣ ಬಂದಿಲ್ಲ, ಗಮನ ನಿರ್ಗಮನವಾಯಿತು. ಈ ಉಭಯ ಭೇದವನ್ನು ಅರಿಯನಾಗಿ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವ. ವಿಶ್ವಸಂತನಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರನ್ನ ಕಾರಣಿಕ ಯುಗ ಪುರುಷ, ಸಮಾಜದ ಉದ್ಧಾರಕನಾಗಿರ್ತಕ್ಕಂಥ ಹಾನಗಲ್ಲು ಗುರುಕುಮಾರೇಶ್ವರರನ್ನ ಮತ್ತು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುವರರಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಯನ್ನ ಹೃದಯದಲ್ಲಿ ಸ್ಮರಿಸಿ, ಈ ಕ್ಷೇತ್ರದ ಬಾಳೆಕೊಳದ ಈಶ್ವರ ದೇವರನ್ನ ನೆನೆದು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಬಸಲಿಂಗ ದೇವ ಸ್ವಾಮಿಗಳವರೇ ಮತ್ತು ಮಂಡಿಗಿರಿ ಕಲ್ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಸಿದ್ಧ ದೇವರವರೇ ಮತ್ತು ಸಂಗೀತ ವೃಂದವೇ ಮತ್ತು ಮರಳಾರಾಧ್ಯರವರೇ ಮತ್ತು ಕಾರ್ಯಕರ್ತರೇ ಮತ್ತು ಈ ಆದ್ವಾನಿ ತಾಲೂಕಿನ ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರು. ನಮ್ಮ ಪ್ರಕೃತಿ ಆರೋಗ್ಯವಾಗಿಲ್ಲ. ಈಗ ವಯಸ್ಸು 82, ನೆಗಡಿ ಕೆಮ್ಮು ಜ್ವರ ಇದ್ರೂ ಕೂಡ ಇವತ್ತಿನ ದಿವಸ ಬರಬೇಕು, ನಮ್ಮ ಭಕ್ತರಿಗೆ ಭೇಟಿ ಆಗಬೇಕು, ಆಗಿ ಒಂದೆರಡು ಮಾತುಗಳು ಹೇಳಬೇಕಂತ ಇಚ್ಛಾದಿಂದ ಪ್ರಕೃತಿ ಆರಾಮಿಲ್ದಿದ್ರು ಬಂದಿದೆ. ಯಾಕಂತಂದ್ರೆ ಈ ಬಾಳೆಕೊಳದಲ್ಲಿ ನಾವು ಅನುಷ್ಠಾನ ಕುಳಿತ ಕಾಲಕ್ಕೆ 2 ಸಲ ಅನುಷ್ಠಾನ ಕುಳಿತ ಕಾಲಕ್ಕೆ ಇದ್ದಿರ್ತಕ್ಕಂಥ ಭಕ್ತರು ಯಾರು ಇಲ್ಲಿಗ ಹಳೆ ಮಂದಿ ಯಾರು ಇಲ್ಲ. ಈ ಸುಗೋರಪ್ಪನವ್ರೊಬ್ಬರ ಕಾಣ್ತಾರೆ. ಯಾಕಂತಂದ್ರೆ 86, 96, 86ರಲ್ಲಿ 21 ದಿವಸ, 96ರಲ್ಲಿ 48 ದಿವಸ ಹಿಂಗ ಅನುಷ್ಠಾನ ಮಾಡ್ತಕ್ಕಂಥದ್ದು ಅದು ಶಿವಯೋಗಿಯ ಲಕ್ಷಣ. ಅದು ಅನುಷ್ಠಾನ ಅಂತಂದ್ರೆ ಪರಮಾತ್ಮನ ಕುರಿತು ಧ್ಯಾನ ಮಾಡ್ತಕ್ಕಂಥ, ತಪಸ್ಸು ಮಾಡ್ತಕ್ಕಂಥದ್ದು. ಅದು ನಮ್ಮ ಕರ್ತವ್ಯ. ಆ ತಪಸ್ಸು ಯಾರಿಗಾಗಿ? ನಮಗಾಗಿ ಅಲ್ಲ, ನಮಗೋಸ್ಕರವಾಗಿ ಅಲ್ಲ. ಅದು ಆ ತಪಸ್ಸು ಎಲ್ಲ ಭಕ್ತರಿಗೋಸ್ಕರವಾಗಿ, ಎಲ್ಲ ಭಕ್ತರು ಸಂತೋಷವಾಗಿರಲಿ, ಎಲ್ಲ ಭಕ್ತರು ಸುಖವಾಗಿ ಇರಲಿ ಎಂದು ಕುರಿತು ತಪಸ್ಸು ಮಾಡತಕ್ಕಂಥ ಕೆಲಸ ನಮ್ಮ ಸ್ವಾಮಿಗಳ ಕರ್ತವ್ಯ. ಅದು ಭಕ್ತರನ್ನ ಕುರಿತು ಭಕ್ತರಿಗೆ ಕಲ್ಯಾಣ ಆಗಲಿ, ಒಳ್ಳೆಯದಾಗಲಿ, ಭಕ್ತರು ಸುಖವಾಗಿರ್ಲಿ, ಈ ನಾಡ ಸುಖವಾಗಿರ್ಲಿ, ಸುಖ ಸಂಪತ್ತಿನಲ್ಲಿ ಇರಲಿ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಕ್ಕಂಥ. ಈಗ ತಪಸ್ಸು ಪರಮಾತ್ಮನ ದೃಷ್ಟಿ ಅದೇ, ಅದರ ಕುರಿತು ಮಾಡ್ತಕ್ಕಂಥ. ತದನಂತರದಲ್ಲಿ ಮತ್ತೆ ಕೆಲವಾರು ದಿವಸ ಈಗ ಆಯ್ತು. ಅವಾಗ ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಪಟ್ಟಾಧಿಕಾರ ಆಯ್ತು. ಆದ ನಂತರ ಪಟ್ಟಾಧಿಕಾರ ಆದ ನಂತರ ಸ್ವಾಮಿಗಳಾದವರು ಅಧಿಕಾರ ಆದ ನಂತರ ಸ್ವಲ್ಪ ಶಿವನನ್ನ ಕುರಿತು ತಪಸ್ಸು ಮಾಡ್ತಕ್ಕಂಥ ಕೆಲಸ ಸ್ವಾಮಿಗಳು ಆದ ಮೇಲೆ ಕೊಂಡಿರ್ಬೇಕದು ಪದ್ಧತಿ ಅದಾವು. ಅವು ಮಹಾಮಂತ್ರ ಅದ. ಆ ಮಹಾಮಂತ್ರವನ್ನ
ಅಕ್ಷರಿಗೆ ಲಕ್ಷ ಜಪವನ್ನಾಗಬೇಕು. 6 ಅಕ್ಷರಗಳವು. 6 ಅಕ್ಷರಗಳು, ಅಕ್ಷರಕ್ಕೆ ಲಕ್ಷ ಜಪ ಆಗಬೇಕು. ಅಂಥವು 6 ಅಕ್ಷರಕ್ಕೆ ಲಕ್ಷ ಜಪವನ್ನು ಅವು ಜಪ ಮಾಡೋ ಕಾಲಕ್ಕೆ ಏನಾದರೂ ಹುಸಿ ಹೋಗುವುದು ಎದುರ್ಕೊಂಡು ಅದಕ್ಕೆ ತಪ್ಪಿಗೋಸ್ಕರವಾಗಿ 6,66,000 ಜಪವನ್ನು ಮಾಡ್ತಕ್ಕಂಥ ಸ್ವಾಮಿಗಳ ಪದ್ಧತಿ ಇದು. ಇದು ಯಾರಿಗೂ ಗೊತ್ತಿಲ್ಲ. ಇದು ಅಂತರಂಗದಲ್ಲಿರ್ತಕ್ಕಂಥ, ಇದಕ್ಕೆ ಬಹಿರಂಗದಲ್ಲಿ ಬರ್ತಕ್ಕಂಥದ್ದಲ್ಲ. ಗುರುವಿನ ಉಪದೇಶ ಆಗಿರ್ತತಿ. ಗುರುವಿನ ಉಪದೇಶ, ಇದನ್ನ ನೀನು ತಪಸ್ಸನ್ನು ಮಾಡು, ಭಕ್ತರಿಗೋಸ್ಕರವಾಗಿ ತಪಸ್ಸು ಮಾಡು, ಭಕ್ತರಿಗೋಸ್ಕರವಾಗಿ ಈ ನಾಡಿಗೆ ಒಳ್ಳೇದಾಗಲಿ ಅಂತ ಕುತ್ಕೊಂಡು ತಪಸ್ಸನ್ನು ಮಾಡು ಅಂತಕ್ಕಂಥದ್ದನ್ನ ಆಶೀರ್ವಾದ ಮಾಡಿರ್ತಕ್ಕಂಥ ತಪಸ್ಸಿತ್ತು. ಅಂತ ತಪಸ್ಸನ್ನ ನಮ್ಮ ಸ್ವಾಮಿಗೆ ಉಪದೇಶವನ್ನ ಮಾಡಿದ್ವಿ. ಅವರು ಇಲ್ಲಿ 21 ದಿವಸ ಇದೇ ಬಾಳೆಕೊಳದಲ್ಲಿ ಎಲ್ಲ ಇವತ್ತಿನ ಈಗ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಒಳ್ಳೆ ವೈಭವದಿಂದ ಅನುಷ್ಠಾನ ಮಾಡಿಸಿದ್ರು. ಅನುಷ್ಠಾನ ಒಳ್ಳೆ ಇದರಲ್ಲಿಂದ ಹಾಗೆ ಅದು ಒಳ್ಳೇದಾಯ್ತು. ಇದೊಂದು ಸುಯೋಗ. ಇದು ಯೋಗ ಅನ್ನೋದು ಇದಕ್ಕೆ ಅಂತಾರ, ಯೋಗ ಯೋಗ ಯೋಗ. ಇದು ಆ ಯೋಗ ಸುಮ್ಮನೆ ಬರೋದಿಲ್ಲ. ಇದು ಯೋಗ ಕೂಡಿ ಬಂದ ಅದ್ವಾನಿ ತಾಲೂಕಿಗೆ ಬಂದದ್ದು ಯೋಗ. ಯಾಕಂದ್ರೆ ಇಷ್ಟು ಸಲ ಅನುಷ್ಠಾನ ಎಲ್ಲಿ ಮಾಡಿಲ್ಲ, ಯಾವ ಊರಾಗೂ ಮಾಡಿಲ್ಲ, ಎಲ್ಲೆಲ್ಲಿ ಆಗಿಲ್ಲ. ಆದ್ವಾನಿ ತಾಲೂಕಿಗೆ 3 ಸಲ ಬಾಳೆಕೊಳದಲ್ಲಿ 4 ಸಲ 3 ಸಲ ಆಗೈತೆ ಅಂತಂದ್ರೆ ಅದು ಆದ್ವಾನಿ ತಾಲೂಕು ಸುತ್ತಮುತ್ತಲ ಗ್ರಾಮದ ಎಲ್ಲಾ ಗ್ರಾಮಕ್ಕೆ ಬಂದಿರ್ತಂತ ಇದು ಸುಯೋಗ. ಇದೇ ಯೋಗ. ಯೋಗ ಅಂದ್ರೆ ಬೇರೆ ಇಲ್ಲ. ಆ ಯೋಗ ಅಂದ್ರೆ ಎಲ್ಲರಿಗೂ ಕಲಿಯೋದು ಶುಭವಾಗಲಿ ಅಂತ ಉದ್ದೇಶದಿಂದ ತಪಸ್ಸು ಮಾಡೋದು ಯೋಗ ಯೋಗ ಯೋಗ. ಅದನ್ನ ಕುರಿತು ತಪಸ್ಸು ಮಾಡ್ತಕ್ಕಂಥದ್ದು. ಅವಾಗ ಇಷ್ಟೆಲ್ಲ ಆಯ್ತು. ಆದ ನಂತರ ನಾವು 7-8 ವರ್ಷದ ಹಿಂದೆ ನಾವು ಒಂದು ತೇರನ್ನು ಮಾಡಿಸಿದ್ವಿ. ಅದನ್ನ ಮಾಡಿಸಿದ ಉದ್ದೇಶ ಕೂಡಲ ಸಂಗಮಕ್ಕೆ ಮಾಡಿಸ್ಬೇಕಂತ ಮಾಡಿಸಿದ್ದ ತೇರ. ಕೂಡಲ ಸಂಗಮಕ್ಕೆ ಮಾಡಿಸಿದ್ರೆ ಆ ತೇರು ಅವರು ಮಾಡಿಸಿ ಇದು ಮಾಡಿ ಕೇಳಕ್ ಹೋದ್ರೆ ಅವ್ರು ಯಾಕೋ ಅಷ್ಟು ಮನಸ್ಸು ಕೊಡ್ಲಿಲ್ಲ. ಅನ್ನೋದು ಬೇಕು ಅಂತಕ್ಕಂಥ ಮನಸ್ಸು ಕೊಡ್ಲಿಲ್ಲ. ಕೊಳ್ಳೋದಕ್ಕೋಸ್ಕರವಾಗಿ ಇದನ್ನ ನಾವು ಏನ್ ಮಾಡಿದ್ವಿ, ಸುಮ್ಮನೆ ನಮ್ಮ ಮಠದಲ್ಲಿ ಶ್ರೀಮಠದಲ್ಲಿ ಹಾಗೆ ಇಟ್ವಿ. ಅದನ್ನ ಇಟ್ವಿ. ಈ ತೇರನ್ನು ಎಲ್ಲಿ ಆಗ್ಬೇಕು, ಎಲ್ಲಿ ಈ ತೇರನ್ನ ರಥೋತ್ಸವ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡ್ತಾ ನಾವಿದ್ವಿ. ಮಾಡಿ ಎಲ್ಲ ಕಡೆ ವಿಚಾರ ಮನಸ್ಸಿನಲ್ಲಿ ಮಾಡಿದ್ರೆ ನಮಗೆ ಯಾವ ಸರಿ ಕಾಣಲಿಲ್ಲ. ಸರಿ ಕಾಣೋದಕ್ಕೋಸ್ಕರ ನಮ್ಗೆ ವಿಚಾರ ಬಂತು, ಇದು ನಮ್ಮದ ಗ್ರಾಮ, ತಾಲೂಕದ ನಮ್ಮದ ಇದೆ, ನಮ್ಮ ಭಕ್ತರ ಅದಾರ, ಇಲ್ಲಿ ಅನುಷ್ಠಾನದ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದ, ಪವಿತ್ರವಾಗಿರ್ತಕ್ಕಂಥ ಜಾಗ ಅದ. ಆ ಜಾಗದಲ್ಲಿ ತೇರನ್ನ ರಥೋತ್ಸವ ಮಾಡಿದ್ರೆ ಈ ಜಾಗಕ್ಕೆ ಇನ್ನೊಂದಿಟ್ಟು ಬೆಲೆ ಬರ್ತತೆ ಅನ್ನೋ ಉದ್ದೇಶದ ಈ ತೇರ. ಅವ್ರ ಪುಣ್ಯ ಇಲ್ಲ. ಅದು ಅಲ್ಲಿ ಪುಣ್ಯ ಇಲ್ಲ. ಆ ಪುಣ್ಯ ಇಲ್ಲಿ ಬಂದತ್ತೆ. ಆ ಪುಣ್ಯ ಇಲ್ಲಿ ಬಂದತ್ತೆ. ಆ ಪುಣ್ಯ ಇಲ್ಲಿ ಕರ್ಕೊಂಬಂದತ್ತೆ. ಅದು ತೇರನ್ನ ನೋಡಾಕ ತೇರ್ದು ಚಿಕ್ಕದಾಗಿರ್ಬೋದು, ತೇರು ಚಿಕ್ಕದಾಗಿರ್ಬೋದು, ಆದ್ರೆ ಆ ತೇರು ಆಶೀರ್ವಾದ ದೊಡ್ಡದದ. ಅದಕ್ಕೆ ಚನ್ನಬಸವ ಮಹಾಶಿವಯೋಗಿ ಆಶೀರ್ವಾದ ದೊಡ್ಡದದ, ಬಸವಣ್ಣವ್ರ ಆಶೀರ್ವಾದ ದೊಡ್ಡದದ. ಆ ಆಶೀರ್ವಾದ ಬಲದಿಂದ ಇಷ್ಟೆಲ್ಲ ಕೆಲಸ ಮಾಡ್ತಿರ್ತ. ಆಶೀರ್ವಾದ ಅಂತಕ್ಕಂಥ ಇಷ್ಟೆಲ್ಲ ಕೆಲಸ ಮಾಡ್ತತಿ. ಆ ಆಶೀರ್ವಾದ ಐತೆ ಅಂದ್ರೆ ಇಷ್ಟೆಲ್ಲ ಜನ ಕುಡಿತು. ಆ ಆಶೀರ್ವಾದದಿಂದ ನೀವು ಯಾರು ಬರೋದಲ್ಲ, ಯಾರೂ ಬರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಕೆಲಸ ಏನೈತಿ ಇಲ್ಲಿ ಬರಾಕ? ಬರ್ತಿದ್ರಿ, ದೇವ್ರಿಗೆ ಹೋಗ್ತಿದ್ರಿ, ಈಶ್ವರ ದರ್ಶನ ಮಾಡ್ತಿದ್ರಿ, ನಮಸ್ಕಾರ ಮಾಡ್ತಿದ್ರಿ, ಬೇಕಂದ್ರು ಕಾಯಿ ಹೊಡಿಸ್ತಿದ್ರು, ನಮಸ್ಕಾರ ಮಾಡಿ ಹೋಗ್ತಿದ್ರಿ. ಆದ್ರೆ ಆ ಯೋಗ, ಇದು ಯೋಗ ಕೂಡ ಬರ್ಬೇಕು ಅಂತ ತಿಳ್ಕೊಂಡ್ರೆ ಯೋಗ ಯೋಗ ಅನ್ನೋದ್ರೆ ಇದಕ್ಕಾಗಿ. ಅದು ಯೋಗ ಯಾವಾಗ ಹೆಂಗ ಬಂದತ್ತೆ? ಅದು ಯೋಗ ಇವ್ರನ್ನ
ಕಾರ್ತಿಕ ಮಾಸದಲ್ಲಿ ಇವ್ರನ್ನ ಅನುಷ್ಠಾನ ಕುಂಡ್ರಿಸಿದ್ವಿ. ಕಾರ್ತಿಕ್ ಶುದ್ಧ ಪಾಡ್ಯಕ್ಕೆ ಕುಂಡ್ರಿಸಿ ಕಾರ್ತಿಕ ಬೌಳ ಸೃಷ್ಟಿಗೆ ಮಂಗಲವಾತು. ಮಾರ್ಗ ಶುದ್ಧ ಅಷ್ಟಮಿಗೆ ದಶಮಿಗೆ ಕುಂಡ್ರಿಸಿದ್ವಿ. ಆಮೇಲೆ ಅನುಷ್ಠಾನ ಮಂಗಲ ಆಗಿರೋದು ಕಾರ್ತಿಕ ಬೌಳ ಸೃಷ್ಟಿ ಸಪ್ತಮಿ ಷಷ್ಠಿಗೆ ಆತು ಅಂತ ಸಂದರ್ಭ. ಇವತ್ತ ಆ ಮಂಗಲದ ಸುಯೋಗ ಇವತ್ತ ಬಂದತ್ತದು. ಹೋದ ವರ್ಷ ಇದೇ ಮಿತಿಗೆನ ಅನುಷ್ಠಾನ ಮಂಗಲ ಆತು. ಅದ ಮಿತಿಗೆನ ತೇರು ಮಾಡ್ರಿ, ಅದು ಕಾಯಂ ಉಳಿಲಿ ಅಂತ ಉದ್ದೇಶದಿಂದ ಆ ಅನುಷ್ಠಾನದ ಮಂಗಲದ ಮಿತಿ ಏನಿತ್ತು ಹೋದ ವರ್ಷ ಅದ ಮಿತಿಗೆನ ಈ ರಥೋತ್ಸವ ಸಾಗಿದೆ. ಇದಕ್ಕೆ ಯೋಗ ಅನ್ನೋದು. ಸುಮ್ಮನೆ ಯೋಗ ಏನಾರು ಮಾಡಿದ್ರೆ ಯೋಗ ಸುಮ್ಮನೆ ಹುಡುಕೆಂಬ ಬಜಾರದಲ್ಲಿ ಸಿಗ್ತಕ್ಕಂಥ ಯೋಗ ಅಲ್ಲ. ಅದು ಸಂತ್ಯಾಗ ರೊಕ್ಕ ಕೊಡ್ಕೊಂಡ್ಬರ್ತಕ್ಕಂಥ ಯೋಗ ಅಲ್ಲ. ಇದು ಮಾಡ್ತಕ್ಕಂಥ ಯೋಗ ಅಲ್ಲ. ಯಾರ ಮನೆಗೆ ಸಿಗ್ತಕ್ಕಂಥ ಯೋಗ ಅಲ್ಲ. ಇದಕ್ಕಾಗಿ ಯೋಗ 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 ಅಂತಕ್ಕಂಥದ್ದನ್ನ ಆ ಪೂಜ್ಯ ಮಹಾಸ್ವಾಮಿಯ ಆಶೀರ್ವಾದ ನಿಮ್ಮ ಗ್ರಾಮಕ್ಕೆ ಯಾದವಾನಿ ತಾಲೂಕಿಗೆ ಬಂದತಿ. ಇದು ಯೋಗ. ಇದಕ್ಕೆ ಯೋಗ ಅಂತಕ್ಕಂಥ ಸಮಾನವಾಗಿರ್ತಕ್ಕಂಥದ್ದಲ್ಲ. ಅದು ತಪಸ್ಸು ಮಹಾ ತಪಸ್ಸು. ರಮಣ ಮಹರ್ಷಿ ಕೇಳಿದ್ರಲ್ಲಿ, ರಮಣ ಮಹರ್ಷಿ ಮಹಾ ದೊಡ್ಡ ತಪಸ್ವಿಗಳು, ಅವರು ಮಹಾ ತಪಸ್ವರು. ಆ ರಮಣ ಮಹರ್ಷಿಗಳು ಪ್ರತಿನಿತ್ಯಲೂ ಬೆಳಗ್ಗೆ 1 ತಾಸು ಸಾಯಂಕಾಲ 1 ತಾಸು ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಆಗ ಮಾಡಿ ತಪಸ್ಸನ್ನ ಮಾಡಿ ಸಾಯಂಕಾಲ ಹೊತ್ನಾಗ ಹೆಂಗ ನೀವು ಸೇರಿರಿ ಇಂಥ ಸಂದರ್ಭವನ್ನು ಕುಟ್ಕೊಂಡು ತಪಸ್ಸನ್ನು ಮಾಡಿದ ಮೇಲೆ ನಿಮ್ಮಂತ ಭಕ್ತರು ಕುಟ್ಕೊಂಡು 4 ಒಳ್ಳೆಯ ಮಾತುಗಳನ್ನು ಉಪದೇಶವನ್ನು ಮಾಡ್ತಾ ಇದ್ರು. 4 ಮಾತುಗಳನ್ನು ಉಪದೇಶ ಮಾಡ್ತಾ ಇದ್ರು. ಉಪದೇಶ ಮಾಡುತ್ತಿರುವಾಗ ಹಿಂಗ ಹೋದು ಕೆಲವಾರು ದಿವಸ ಹೋದ ಮೇಲೆ ಪ್ರತಿನಿತ್ಯರು ಉಪದೇಶ ಮಾಡ್ತಾ ಇದ್ರು. ಮಾಡುತ್ತಿರುವಾಗ ಆ ಉಪದೇಶವನ್ನು ಕೇಳ್ತಕ್ಕ ಒಬ್ಬ ವ್ಯಕ್ತಿ ದಿವಸ ಬಂದು ಕೇಳ್ತಾ ಇದ್ದ. ಅವಾಗ ಕೇಳ್ದ ಅವಾಗ ಒಂದ್ ದಿವಸ ಸಭೆಯಲ್ಲಿ ಎದ್ದು ನಿಂತ್ಕೊಂಡು ಏನ್ರಿ ಪೂಜ್ಯ ಮಹಾಸ್ವಾಮಿಗಳವ್ರ, ಇಷ್ಟೆಲ್ಲ ಭಕ್ತರು ಕುಟ್ಕೊಂಡು ಇಷ್ಟೆಲ್ಲ ಇದು ಮಾಡಿ ಪ್ರತಿನಿತ್ಯಲು ಇವರಿಗೆ ಉಪದೇಶ ಮಾಡ್ತಿದ್ರು. ಇದರಿಂದ ಏನಾಗಿದ್ದಾರೆ, ಏನಾಗ್ತಾರೆ? ಅವನ ಪ್ರಶ್ನೆ ಇದು. ಉಪದೇಶ ಮಾಡೋದ್ರಿಂದ ಇದರಿಂದ ಅವ್ರಿಗೆ ಏನಾಗಿದೆ, ಅವ್ರಿಗೆ ಏನಾಗ್ತಾ ಇದಾರೆ ಅಂತ ಕೇಳಿದಾಗ ಅವಾಗ ಸ್ವಾಮಿಗಳು ಅವ್ನು ನೋಡಿದ್ರು. ಅವನು ಯಾರಪ್ಪ ನೀನು ಇಲ್ಲಿ ಬಾ ಅಂತ ಕರೆದ್ರು. ಕರೆದ್ರು. ಬಂದ ಸಭಾದಿಂದ ಬಂದ ಕೂಡಲೇ ಏನಪ್ಪ ನಿನ್ನ ಪ್ರಶ್ನೆ ಏನು ಅಂತ ಕೇಳಿದ್ರು. ಏನಿಲ್ಲ, ನೀವು ಪ್ರತಿನಿತ್ಯರು ಈ ಭಕ್ತರನ್ನು ಕುರಿತು ಪ್ರತಿನಿತ್ಯರು 1 ತಾಸು ಉಪದೇಶವನ್ನು ಮಾಡ್ತಿರಲ್ಲ, ಇದರಿಂದ ಏನಾಗಿದ್ದಾರೆ, ಏನಾಗ್ತಾರೆ ಅಂತಕ್ಕಂಥ ವಿಚಾರ ನನ್ನದು. ಇದರಿಂದ ಏನಾಗಿದ್ದಾರೆ ಅಂತ ಹೇಳಿದಾಗ ಅವಾಗ ಸ್ವಾಮಿಗಳಿಗೆ ಸಂತೋಷ ಆತ. ಅವನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಬಹಳ ಆನಂದ ಆತ. ಅವ್ರಿಗೆ ಇಂಥವ್ರ ಬೇಕಾಗಿತ್ತು. ಭಾಳ ಮನಸ್ಸಿಗೆ ಸಂತೋಷ ಆಯ್ತು. ಏನಪ್ಪ ನಿನ್ನ ಪ್ರಶ್ನೆ ಅಂತ ಹೀಗೆ ಮತ್ತು ಹೇಳ್ದ, ನನಗೆ ಇವರಿಂದ ಏನು ಆಗ್ತಾರೆ ಅಂತಕ್ಕಂಥದ್ದು, ಏನಾಗಿದ್ದಾರೆ ಅಂತಕ್ಕಂಥದ್ದು. ಆಯ್ತಪ್ಪ, ಒಳ್ಳೇದು. ಹಾಗಾದ್ರೆ ನಿನ್ನ ಪ್ರಶ್ನೆ ಉತ್ತರ ಬೇಕು. ಹಾಗಾದ್ರೆ ಇಲ್ಲೇ ರಜಾ ಹೊಡಿತಕ್ಕಂಥದ್ದು ಕಸವರಿಗೆ ಬಂದಿದೆ. ಕಸವರಿಗೆ ಈ ಭೂಮಿ ಸ್ವಚ್ಛ ಮಾಡ್ತಕ್ಕಂಥ, ಈ ನೆಲವನ್ನು ಸ್ವಚ್ಛ ಮಾಡ್ತಕ್ಕಂಥ ಬಾರಿಗೆ ಬಿದ್ದಿದೆ, ಕಸಬರಿಗೆ ಬಿದ್ದಿದೆ. ಅದನ್ನು ತಗೋ. ಅಲ್ಲಿ ಅದರ ಕಸವನ್ನು ಎತ್ತಿ ಹಾಕ್ತಕ್ಕಂಥ ಒಂದು ಪುಟ್ಟಿನೂ ಇತ್ತು, ಬಾರಿಗೆನೂ ಇತ್ತು, ಪುಟ್ಟಿನೂ ಇತ್ತು. ಆ ಬಾರಿಗೆ ಏನ್ ಮಾಡ್ತಿತ್ತು, ಆ ಕಸವನ್ನು ಹೊಡೆದು ಆ ಪುಟ್ಟಿಯಲ್ಲಿ ತುಂಬ್ತಾ ಇತ್ತು. ಆ ಪುಟ್ಟಿಯಲ್ಲಿ ತುಂಬಿ ಹೊಟ್ಟಿ ಎತ್ತೆತ್ತಿ ಹಾಕಿ ಪುಟ್ಟಿಯನ್ನು ಅಲ್ಲಿ ಇಡ್ತಿದ್ರು. ತಗೊಂಡು ಆ ಪುಟ್ಟಿನೂ ತಗೋ,
ಅದನ್ನು ತಗೋ. ಆ ಪುಟ್ಟಿ ಏನಾಗಿತ್ತು, ಪ್ರತಿನಿತ್ಯಲೂ ಕಸ ತುಂಬಿ ಹಾಕಿ 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 ಬಹಳ ಕಲುಷಿತ ಆಗಿತ್ತದು. ಆ ಬಾರಿಗೆನೂ ಕಸ ಹೊಡೆದು 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 ಅದು ಬಹಳ ಕಲುಷಿತ ಆಗಿತ್ತು, ಹೊಲಸಾಗಿತ್ತು. ನೋಡ್ದ, ಒಂದ್ಸಲ ನೋಡಿದ, ಅದನ್ನ ಪುಟ್ಟಿನೂ ನೋಡ್ದ, ಆ ಬಾರಿಗೆನೂ ನೋಡ್ದ. ನೋಡಿ ಮುಟ್ಟಾಕ ಮನಸ್ಸು ಬರ್ಲಿಲ್ಲ, ಮುಟ್ಟಾಕ ಮನಸ್ಸು ಬರ್ಲಿಲ್ಲ. ಅದು ಸುಮ್ಮನೆ ನಿಂತ್ಕೊಂಡ, ಕೆಲವಾರ ಸೆಕೆಂಡ್ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡ ಕೂಡಲೇ ಇವಾಗ ಯಾಕಪ್ಪ ಸುಮ್ಮನೆ ನಿಂತ್ಕೊಂಡಿ, ತಗೋ ಹೋಗು. ನಿನ್ನ ಪ್ರಶ್ನೆ ಕೂತಿರ್ಬೇಕು, ಕೂತಿರ್ಬೇಕ್ರಿ. ಬೇಕಾದ್ರ ಪುಟ್ಟಿ ತಗೋ, ಬಾಡಿಗೆ ತಗೋ ಅಂತ ಹೇಳಿದ್ರು. ಇಲ್ಲೇ ಮುಂದೆ ನದಿ ಹರಿತಾ ಇದೆ, ಆ ನದಿಯಲ್ಲಿ ಹೋಗು, ಆ ಬಾರಿಗೆಯನ್ನು ಸ್ವಚ್ಛ ತೊಳಿ, ಆ ಪುಟ್ಟಿಯನ್ನು ಸ್ವಚ್ಛ ತೊಳ್ಕೊಂಡು ಅದರಲ್ಲಿ ನೀರು ತುಂಬ್ಕೊಂಬ ಅಂತಂದ್ರು. ಆ ಪುಟ್ಟಿಯಲ್ಲಿ ನೀರು ತುಂಬ್ಕೊಂಬ ಅಂತಂದ್ರು. ಪುಟ್ಟಿಯಲ್ಲಿ ನೀರು ತುಂಬ್ಕೊಂಬ ಅಂತ ಅಂದ್ಕೊಳ್ಳಿ, ಅವಾಗ ಮುಟ್ಟಾಗ ಮನಸ್ಸು ಬರ್ಲಿಲ್ಲ ತನಗೆ. ಅವನಿಗೆ ಆ ಬುಟ್ಟಿಯನ್ನು ಮುಟ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ಯಾಕಪ್ಪ ಸುಮ್ಮನೆ ನಿಂತ್ಕೊಂಡೆಲ್ಲೋ, ತಗೋ ಪುಟ್ಟಿನ ಅಲ್ಲ, ನಿನಗೆ ಪ್ರಶ್ನೆ ಕೂತಿರ್ಬೇಕು, ಬೇಕು ಹಾಗರ್ತದ, ತಗೊಂಡು ಹೋಗು. ಇಲ್ಲಿ ಮುಂದೆ ನದಿ ಹರಿತಾ ಇದೆ, ಆ ಪುಟ್ಟಿ ತಗೋ, ತೊಳ್ಕೊಂಡು ನೀರು ತುಂಬ್ಕೊಂಬ. ಅವ ಅನಿವಾರ್ಯ, ತಾನು ಪ್ರಶ್ನೆ ಮಾಡ್ಯಾನ, ತಗೊಳ್ಳಬೇಕಾಗ್ತದ. ತಗೊಂಡ ನದಿಗೆ ಹೋದ, ತುಂಬಿ ಹರಿತಾ ಇತ್ತು ನದಿ. ಹೋದ ಕೂಡಲೇ ಆ ಪುಟ್ಟಿಯನ್ನ ನೀರಿನಲ್ಲಿ ಎದ್ದಿದ, ಆ ಬಾರಿಗೆನೂ ನೀರಿನಲ್ಲಿ ಎದ್ದಿದ. ಆ ಪುಟ್ಟಿ ನೀರಿನಲ್ಲಿ ಎದ್ದಿದ ಕೂಡಲೇ ಎತ್ತಿ 4 ಹೆಜ್ಜೆ ಬಡದಾಗ ನೀರು ಸೋರ್ ಹೋಗಿಬಿಡ್ತದ. ಮೊದ್ಲ ಹೇಳಿ ಹೆಡ್ಡಿ ಪುಟ್ಟಿ ಅದು ಸೋರ್ ಹೋಗಿಬಿಡ್ತು. ಮತ್ತೂ ಎದ್ದಿದ, ಮತ್ತೊಂದ್ಸಲ 4 ಹೆಜ್ಜೆ ಮುಂದಕ್ಕೆ ಬಂತು, ಮತ್ತೂ ತುಂಬ್ಕೊಂಡು, ಮತ್ತೂ ತುಂಬ್ಕೊಂಬಂದು 4 ಹೆಜ್ಜೆ ಬರೋದು, ಮತ್ತೂ ಸೋರಿ ಹೋಗಿಬಿಡ್ತು. ಹೀಗೆ 5-6 ಸಲ ತುಂಬ್ಕೊಂಬರೋದು ಮೇಲೆ ಬರೋದು, ತುಂಬ್ಕೊಂಬರೋದು ಮೇಲೆ ಬರೋದ್ರಾಗ ಅದು ನೀರಿನಲ್ಲಿ ಅಜ್ಜಿ ಎಜ್ಜಿ ಎಜ್ಜಿ ಇದು ಮಾಡೋದ್ರಾಗ ಅದಕ್ಕೆ ಅಂಟಿರ್ತಕ್ಕಂಥ ಹೊಲಸು ತೊಳೆದು 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 ಅದೆಲ್ಲ ಅದಕ್ಕೆ ಅಂಟಿರ್ತಕ್ಕಂಥ ಹೊಲಸು ತೊಳೆದು ಮಲಿನವಾಗಿರ್ತಕ್ಕಂಥ ಪುಟ್ಟಿ ಸ್ವಚ್ಛಾಗಿ ಹೋಗಿತ್ತು. ಅವಾಗ ತೊಂಬಂದ ಸ್ವಾಮಿಗಳು ಬಂದು ಇಟ್ಟವ, ಆ ಪುಟ್ಟಿನ ಇಟ್ಟುಕೊಳ್ಳೆ. ಅವಾಗ ಏನ್ಪಾ ನೀರ್ ತುಂಬ್ಕೊಂಬರ್ಲಿಲ್ಲಲ್ಲ, ಏನ್ರಿ ಸ್ವಾಮಿಗಳ ತಲೆ ಐತೆ, ನಿಮ್ಗೆ ಏನ್ರ ಬುದ್ಧಿ ಗಿದ್ದಿ ಐತೆ ಅಂತ ಕೇಳ್ದಾತ. ಅವನ ಮತ್ತ ಅವ್ರನ್ನ ಕೇಳ್ದ. ಹೌದಪ್ಪ, ನಮಗ್ ಬುದ್ಧಿ ಇದ್ರೆ ಕೇಳ್ತಿದ್ವಿ, ಬುದ್ಧಿಲ್ಲ. ಈಗ ಆತು, ನೀರ್ ತುಂಬ್ಕೊಂಬಂದಿಲ್ಲಲ್ಲ, ಯಾಕಂದ್ರೆ ಅಲ್ರಿ ಹೇಳಿ ಕೇಳಿ ಹೆಂಡಿ ಪುಟ್ಟದು, ಹೊಲಸಾಗಿರ್ತಕ್ಕಂಥ ಪುಟ್ಟಿ. ಅಂತ ಪುಟ್ಟಿಯಲ್ಲಿ ಒಂದು ಬಾತ್ರಿ ಬೋಗಣಿ ಒಂದು ಕೊಡ್ಪಾನ ಏನ್ರ ಕೊಟ್ಟಿದ್ರೆ ನೀರು ತುಂಬ್ಕೊಂಡು ನಿಮ್ಗೆ ಸರಿಯಾಗಿ ತಂದು ಕೊಡ್ಬೋದಾಯ್ತು. ಆದ್ರೆ ಅದು ಹೇಳಿ ಕೇಳಿ ಹೆಡ್ಡಿ ಪುಟ್ಟಿ ಅದರಲ್ಲಿ ನೀರು ತುಂಬ್ಕೊಂಬ ಅಂದ್ರಲ್ಲ, ಹೆಂಗ ಅಂತ ಮಕ್ಕಳಲ್ಲಿ. ಹೌದಪ್ಪ, ಅದಕ್ಕಾಗಿ ಮುದ್ದಾಮ್ ಕೊಟ್ಟೇವಪ್ಪ. ಅದಕ್ಕೆ ಆ ಪುಟ್ಟಿನ ಅವಾಗ ನೀನು ತಗೊಂಡು ಹೋಗೋ ಮುಂದೆ ಆ ಪುಟ್ಟಿ ಯಾವ ರೂಪದಲ್ಲಿ ಇತ್ತು, ಈಗ ನೀನು ಈಗ ತೊಗೊಂಬಂದ್ ನಮ್ಮ ಮುಂದೆ ಇಟ್ಟಲ್ಲ, ಈಗ ಯಾವ ರೂಪದಲ್ಲಿ ಆಗೈತಿ. ಹೋಗೋ ಮುಂದೆ ಆ ಪುಟ್ಟಿಗೆ ಕಲುಷಿತ ಆಗಿರ್ತಕ್ಕಂಥ ಪುಟ್ಟಿ, ಹೊಲಸಾಗಿರ್ತಕ್ಕಂಥ ಪುಟ್ಟಿ ನೀರಿನಲ್ಲಿ ಅಜ್ಜಿ 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 ತೆಗೆದು ಮಾಡೋದ್ರಾಗ ಅದಕ್ಕೆ ಅಂಟಿರ್ತಕ್ಕಂಥ ಹೊಲಸು ತೊಳೆದು ಹೋಗಿ ಸ್ವಚ್ಛಾಗಿ ಈಗ ಹಾಗಾಗೈತೆ ಅಂತ ದೇವರಿಗೆ ಹೂವು ಪತ್ರಿ ಎತ್ತಕ್ಕ ಪುಟ್ಟಿ ತುಂಬತಕ್ಕಂಥ ಪುಟ್ಟಿ ಆಗಿದೆ ಅಂತ, ದೇವರಿಗೆ ಹೂವು ಪತ್ರಿಯನ್ನು ತುಂಬಿ ಇಡ್ತಕ್ಕಂಥ ಪುಟ್ಟಿ ಆಗಿದೆ ಅಂತ. ಹಾಗ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಕಲುಷಿತ ಹೋಗ್ಬೇಕಾದ್ರೆ ಇದು ಒಂದು ಪುಟ್ಟಿ. ಈ ಮನುಷ್ಯ ದೈನಂದಿನ ಬದುಕಿನಲ್ಲಿ ಅನಂತ ರೀತಿಯಾಗಿ ಕಲುಷಿತ ವಿಚಾರಗಳನ್ನು ಮಾಡಿ 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 ಅದು ಮನಸ್ಸು ಕಲುಷಿತವಾಗಿರ್ತದೆ. ಆ ಮನಸ್ಸು ಕಲುಷಿತವಾಗಿರ್ತಕ್ಕಂಥ ಮನಸ್ಸು ಸ್ವಚ್ಛ ಆಗಬೇಕಾಗಿದ್ದಾದ್ರೆ
ಏನ್ ಹಚ್ಚಿದ್ರು ಹೋಗೋದಿಲ್ಲ. ಮಂಡೆ ಮಾಚಿದ್ರೆ ಮಹಾ ಮಜ್ಜನ ಮಾಡುವೆ, ಬಟ್ಟೆ ಮಾಚಿದರೆ ಮಡಿವಾಳಂಗುತ್ತವೆ, ಮನದ ಮೈಲಿಗೆ ಮಾಚಿದರೆ ಕೂಡಲ ಸಂಗನ ಚರಣರ ಅನುಭವ ಮಾಡುವೆ. ಮಂಡೆ ಮಾಚಿದೆ, ಮಂಡೆ ಮಾಚಿದೆ, ಮಂಡೆ ಮಾಚಿತ್ತಂದ್ರೆ ಅದನ್ನ ಏನಾರ ಮಾಡಿದ್ರೆ ಹೋಗ್ತತ್ತೇನೆ, ಹಂಗತ್ತ ಮಾಡಿದ್ರೆ ಹೋಗ್ತತ್ತೇನೆ. ಆ ಮಂಡೆ ಮಾಸಿ ಏನು ಇದು ಹಚ್ಚಿದ್ರೆ ಹೋಗ್ತತ್ತೇನೆ, ಹೆಂಗ ಹೋಗಕ್ ಸಾಧ್ಯ ಇಲ್ಲ. ಮಂಡೆ ಮಾಸಿನ ಮಹಾ ಮಜ್ಜನ ಮಂಡಿನ ತಲೆಯನ್ನ ಸ್ವಚ್ಛಾಗಿ ಶಾಂಪೂನಿಂದ ಒಳ್ಳೆ ದ್ರವ್ಯದಿಂದ ಹಾಕಿ ಸ್ವಚ್ಛಾಗಿ ತೊಳ್ಕೊಂಡಾಗ ಆ ಒಳ್ಳೆ ತಲೆ ಒಳ್ಳೆ ಸುವಾಸನೆ ಆಗ್ತದೆ, ಸುಗಂಧ ದ್ರವ್ಯನ ಹಚ್ಕೊಂಡಾಗ. ಮಂಡೆ ಮಾಸಿರ ಮಹಾ ಮಜ್ಜನ. ಬಟ್ಟೆ ಮಾಸಿದ್ರೆ ಮಡಿವಾಳಂಗಕ್ಕವೆ, ಬಟ್ಟೆ ಕೊಳೆ ಆಗ್ತದೆ, ಹಾಕ್ಕೊಂಡಿರ್ತವೆ ಬಟ್ಟೆ. ಅದು ಇವತ್ತು ಹಾಕ್ಕೊಂಡ್ರೆ ನಾಳೆ ಅಂದ್ರೆ ಅದೆಲ್ಲ ಹೊಲಸಾಗಿರ್ತತಿ. ಆ ಬಟ್ಟೆ ಹೊಲಸಾದ ಬಟ್ಟೆಯನ್ನು ಮತ್ತೆ ಹಾಕ್ಕೊಳ್ಳಕ್ ಮನಸ್ಸಾಗ್ತತೆ. ಆ ಬಟ್ಟೆಯನ್ನ ಸ್ವಚ್ಛದಾಗ ನಾವರಾಗ್ಲಿ ಅಗಸರಿಗಾಗಲಿ ಕೊಟ್ಟು ಸ್ವಚ್ಛ ತೊಳಿಸಿ ಇಸ್ತ್ರಿಯನ್ನು ಮಾಡಿ ಹಾಕ್ಕೊಂಡಾಗ ಆ ಬಟ್ಟೆ ಒಳ್ಳೆ ಚಂದ ಕಾಣ್ತತಿ. ಹಾಗೆ ಈ ಮನಸ್ಸಂತಕ್ಕಂಥ ಮನಸ್ಸಿನಲ್ಲಿ ಅಂಟಿರ್ತಕ್ಕಂಥ ಈ ಕೊಳೆಯನ್ನು ತೆಗಿಬೇಕಾಗಿತ್ತಂದ್ರೆ ಈ ಅನುಭವದ ಮಾತಿಂದ ಕೇಳಿದಾಗ ಮಾತ್ರ ಮನಸ್ಸಿನ ಕೊಳೆ ಹೋಗ್ತತಿ, ಆ ಪರಮಾತ್ಮನ ಅಂಟಿದ್ರೆ ಇದು ಆಗ್ತತಿ ಅಂತಕ್ಕಂಥ ಜ್ಞಾನ ಅಂತದನ್ನ ಈಗಾಗ್ತತಿ ಅಂತಂದಾಗ ಅವಾಗ ಅವನ್ ಹೇಳ್ದ ಸಾಷ್ಟಾಂಗ ಹಾಕಿದ್ ನಾನು. ಮಂಡೆ ಮಾಸಿದ್ರೆ ಮಹಾಮಜ್ಜನ ಮಾಡುವೆ, ಬಟ್ಟೆ ಮಾಸಿದ್ರೆ ಮಡಿವಾಳಂಗಕ್ಕವೆ, ಮನದ ಮೈಲಿಗೆ ಮಾಸಿದ ಕೂಡಲ ಸಂಗಮನ ಶರಣರ ಅನುಭವ ಮಾಡಿದೆ. ಮನುಷ್ಯನ ಕೊಳೆ ಹೋಗಬೇಕಾಗಿತ್ತಂದ್ರೆ, ಮನುಷ್ಯನ ವಿಚಾರಗಳನ್ನು ಕೆಟ್ಟ ವಿಚಾರಗಳು ಹೋಗ್ಬೇಕಾಗಿದ್ದಾದ್ರೆ ಹಾಗಾಗಿ ಇಂಥ 4 ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಮಾತ್ರ ಈ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು ಕೆಟ್ಟ ವಿಚಾರಗಳು ಹೋಗಿ ಒಳ್ಳೆ ವಿಚಾರಗಳು ಬರ್ತಾ ಹೋಗಂತಕ್ಕಂಥ ಮಾತನ್ನು ಅವ್ನು ಹೇಳಿದಾಗ ಸಾಷ್ಟಾಂಗ ಹಾಕಿದ್ನಂತ ಅವಾಗ ಇದು ಮಾಡಿದಿರುತ್ತೆ. ಹಾಗೆ ನಾವು ಹಾಗಾಗಿ ಇಂಥ ವಿಚಾರಗಳನ್ನ ಕೇಳಬೇಕು. ಅನುಷ್ಠಾನದ ತಪಸ್ಸು ಇದು. ಆ ತಪಸ್ಸು ದೈನಂದಿನ ಬದುಕು ನಾವು ಮಾಡಲೇಬೇಕದನ್ನು. ಪ್ರತಿಯೊಬ್ಬರು ಮಾಡಿ ಜಗತ್ತಿನಗೋಸ್ಕರವಾಗಿ, ಸುಖಕ್ಕೋಸ್ಕರವಾಗಿ, ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಪ್ರತಿನಿತ್ಯಲೂ ಆ ತಪಸ್ಸನ್ನು ಮಾಡಿದಾಗ ಮಾತ್ರ ಈ ನಮ್ಮ ನಾಡು ಪವಿತ್ರ ಆಗ್ತದೆ, ಈ ನಮ್ಮ ಊರು ಸಹ ಪವಿತ್ರ ಆಗ್ತದೆ, ಈ ನಮ್ಮ ಇದೆಲ್ಲ ಪವಿತ್ರ ಅದಕ್ಕೋಸ್ಕರವಾಗಿನ ಈ ಸ್ವಾಮಿಗಳು ಕರ್ತೇವೆ. ಊದುಬತ್ತಿ ಏನ್ ಮಾಡ್ತತಿ? ಊದುಬತ್ತಿ ತಾನು ಸುಟ್ಕಂತತಿ, ಇಲ್ಲೆಲ್ಲ ಸುಗಂಧ ದ್ರವ್ಯನ ಕೊಡ್ತದೆ, ಸುಗವಾಸನೆಯನ್ನು ಕೊಡ್ತತಿ. ಊದುಬತ್ತಿ ಸುಟ್ಕೊಂಡು ತಾನು ಒಳ್ಳೆ ಸುಗಂಧ ವಾಸನನ್ನು ಕೊಡ್ತತೆ. ಹಾಗೆ ಮಹಾ ತಪಸ್ಸುಗಳು ತಮ್ಮ ಶರೀರವನ್ನ ಕಷ್ಟವನ್ನು ಪಟ್ಟು ಮಾಡಿ ತಪಸ್ಸು ಮಾಡಿ ತಮ್ಮ ಶರೀರವನ್ನು ಕೃಷಿಯನ್ನು ಮಾಡಿ ಎಲ್ಲರಿಗೂ ಸುಖವನ್ನು ಆಗಲೆಂದು ತಪಸ್ಸನ್ನು ಮಾಡಿದಾಗ ಮಾತ್ರ ನಮ್ಮೆಲ್ಲರ ಭಕ್ತರು ಸುಖವಾಗಿರ್ತಾರೆ ಅನ್ನತಕ್ಕಂಥ ಉದ್ದೇಶದ ತಪಸ್ಸು. ಅದಕ್ಕೋಸ್ಕರವಾಗಿ ಇಲ್ಲಿ ತಪಸ್ಸು ಹಿಂದಿನ ಈ ಬಾಳೆಕೊಳ ಅಂತಕ್ಕಂಥದ್ದು ಹಿಂದಿನ ಮಹಾ ಶರಣರು ಮಹಾ ಋಷಿಗಳು ಇಲ್ಲೆಲ್ಲ ತಪಸ್ಸು ಮಾಡಿರ್ತಕ್ಕಂಥ ಈ ಜಾಗ, ಆ ಜಾಗ ಈಗ ಇದೆಲ್ಲ ಬೆಳಕಿಗೆ ಬಂತು. ಈಗ ಪ್ರತಿ ವರ್ಷರು ಈ ಆದ್ವಾನಿ ಬಾಳೆಕೊಳ ಅಂತಂದ್ರೆ ಬಾಳೆಕೊಳ ಬಾಳನ್ನ ಹಸನು ಮಾಡ್ತಕ್ಕಂಥ ಕೊಳ ಇದು. ಎಲ್ಲರ ಬಾಳನ್ನ ಹಸನು ಮಾಡ್ತಕ್ಕಂಥ ಕೊಳ ಯಾವುದು? ಬಾಳೆಕೊಳ. ಅದನ್ನ ಗ್ರಾಮ್ಯ ಭಾಷೆಯಲ್ಲಿ ಬಾಳೆಕೊಳ ಆಗಿದೆ. ಹಾಗೆ ನೀವೆಲ್ಲರೂ ಸ್ವಾಮಿಯ ಆಶೀರ್ವಾದದಿಂದ ಇಲ್ಲಿ ಬಾಳೆಕೊಳದಲ್ಲಿ ಸ್ವಾಮಿಗಳು ಅನುಷ್ಠಾನ ಮಾಡಿದ್ರು, ನಾವು ಅನುಷ್ಠಾನ ಮಾಡಿದ್ವಿ. ಈ ವರ್ಷ ಆ ರಥೋತ್ಸವ ಎಲ್ಲೋ ಹೋಗ್ತಕ್ಕಂಥ ರಥೋತ್ಸವ ಈ ಗ್ರಾಮಕ್ಕೆ ಆದ್ವಾನಿ ಬಾಳೆಕೊಳಕ್ಕೆ ಬಂದೈತಿ ಅಂತಂದ್ರೆ ಈ ನಮ್ಮ ಈ ನಾಡಿನ ಈ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡ್ತಕ್ಕ ಸಾಂಕೇತಿಕ ಉದ್ದೇಶ ಇರ್ತಕ್ಕಂಥ ಈ ಮಾತು. ಅದನ್ನು ನೀವೆಲ್ಲರೂ ಆಚಾರವಂತರಾಗಿರಿ, ಭಕ್ತಿವಂತರಾಗಿರಿ, ನಿಷ್ಠೆವಂತರಾಗಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿರಿ. ಪ್ರತಿ ವರ್ಷನೂ ಈ ಸ್ವಾಮಿ ಬಾಳೆಕೊಳದ ಈಶ್ವರ ದೇವಸ್ಥಾನದ ರಥೋತ್ಸವನ್ನ ಒಳ್ಳೆ ವೈಭವದಿಂದ, ಈಗ ಚಿಕ್ಕದಾಗಿರ್ತಕ್ಕಂಥ ರಥೋತ್ಸವ ನೋಡಾಕ ಚಿಕ್ಕದು, ಅದು ಆಶೀರ್ವಾದ ದೊಡ್ಡದು. ಅದು ನೋಡಾಕ ಚಿಕ್ಕದಾಗಿದೆ, ಅದರ ಆಶೀರ್ವಾದ ದೊಡ್ಡದಾದ. ಮತ್ತೆ ನಿಮಗೆ ಅದ್ರ ಇದಾತಂತಂದ್ರೆ ಇದಕ್ಕಿಂತ ದೊಡ್ಡದು ಆದ್ರೂ ಆಗಬಹುದು, ಹೇಳಕ್ ಬರೋದಿಲ್ಲ. ಅದು ಸ್ವಾಮಿ ಆಶೀರ್ವಾದ ಹೆಂಗ್ ಬರ್ತದೋ ಕಾಲ ಹೇಳಕ್ ಬರೋದಿಲ್ಲ. ಹಾಗೆ ನೀವೆಲ್ಲರ ಭಕ್ತರು ಭಕ್ತಿಯಿಂದ ನಡ್ಕೊಂಡು ಆ ಸ್ವಾಮಿಗೆ ಕೃಪೆ ಪಾತ್ರ ಆಗತ್ತೀರಿ ಅಂತೇಳಿ ವಿಚಾರ ನಂಬುದು. ಅಂತ ವಿಚಾರ ಸ್ವಾಮಿ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಮಾತ್ರ ನೋಡ್ತಾರೆ.